ಅಮ್ಮ ಜೋಕ್ ಹೇಳಮ್ಮ. ಸುಮ್ಮ ಇವತ್ತು ಹಾಲು ಸಕ್ಕರೆನೇ ದೇವ್ರಿಗೆ ನೈವೇದ್ಯ ಮಾಡಿಬಿಡಮ್ಮ. ಯಾಕತ್ತೆ ಬಾಳೆಹಣ್ಣು, ತೆಂಗಿನಕಾಯಿ, ಎಲೆ, ಅಡಿಕೆ, ಊದಿನ ಕಡ್ಡಿ ಎಲ್ಲ ತರ್ತೀನಿ ಅಂತ ಹೋಗಿದ್ರಿ. ಹ್ಞೂನಮ್ಮ, ಎಲ್ಲ ತೊಗೊಂಡೆ. ಪ್ಲಾಸ್ಟಿಕ್ ಕವರ್ನಾಗೆಲ್ಲ ಹಾಕ್ಕೊಂಡು ಕೈಯೊಳಗೆ ಹಾಕ್ಕೊಂಡು ಗಟ್ಟಿ ಇಟ್ಕೊಂಡಿದ್ದೆ. ನನಗೆ ಬೆಲ್ಲದ ಕಾಫಿ ಅಂದ್ರೆ ಆಸೆ. ಎಲ್ಲ ಬೆಲ್ಲದ ಕಾಫಿ ಮಾಡ್ತಿದ್ರು. ಒಂದು ಕಪ್ ಕಾಫಿ ಕುಡಿದ್ರೆ ಇನ್ನೂ ರುಚಿ ಹತ್ತಿತ್ತು. ಇನ್ನೊಂದು ಕಾಫಿ ಕುಡಿದು ಹೀಗೆ ಬರೋಮಂದು ಹೀಗೆ ನೋಡ್ಕೆತ್ನಿ. ಕೈಯಾಗ ಪ್ಲಾಸ್ಟಿಕ್ಕಿನ ಕವರ್ ಹಾಕಿದ್ದು ಆಗಾಗ ಕೆಳಗೆ ನೋಡೋದು ಎಲೆ, ಅಡಿಕೆ, ಬಾಳೆಹಣ್ಣು ಯಾವೂ ಇಲ್ಲ. ಯಾರ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಾರ. ಅಯ್ಯೋ ಅತ್ತೆ, ಅಲ್ಲಿವರೆಗೂ ನೀವೇನು ಮಾಡ್ತಿದ್ರಿ? ನನ್ನ ಹಿಂದ್ಗಡೆ ಕೂತ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಯಾರ. ಮತ್ತು ಹೋಗ್ಲಿ ಬಿಡು, ಮತ್ತೇನು ಮಾಡೋದು? ಕದ್ದು ಬಾಳೆಹಣ್ಣು ತಿಂದರಿಗೆ ಬೇರೆ ಹತ್ತಿ ಹೋಗ್ತದೆ. ಅಲ್ಲ ಅತ್ತೆ, ಹೊಟ್ಟೆಗೆ ಏನು ಗೊತ್ತಾಗ್ತದೆ? ಕದ್ದರಿಗೆ ಗೊತ್ತಾಗ್ತದೆ ಬಾಳೆಹಣ್ಣು ಕದ್ದಿನಿ ಅಂತ. ಹೊಟ್ಟಿದ ಕದ್ದು ಬಾಳೆಹಣ್ಣು, ಕದಲಿಲ್ಲದ ಬಾಳೆಹಣ್ಣು ಹೊಟ್ಟೆಗೆ ಏನು ಗೊತ್ತಾಗ್ತದೆ? ಬಾಳೆಹಣ್ಣು ಅನ್ನೋದು ಮೋಷನ್ ಚೆನ್ನಾಗಾಗೋದಕ್ಕೆ ಬಾಳೆಹಣ್ಣು ತಿನ್ನೋದು. ಅವ್ರಿಗಿನ್ನ ಒಳ್ಳೇದೇ ಆಯಿತು. ಆಗಲಿ ಬಿಡು, ಹೊಟ್ಟೆ ನೋವು ಬಂದು ಹೋಗಲಿ. ಇರಲಿ ಬಿಡು ಅತ್ತೆ, ಕಳ್ಕೊಂಡಿದ್ದಕ್ಕೆ ಯಾಕೆ ಅವ್ರನ್ನ ಬೈತೀರಿ? 4 ಬಾಳೆಹಣ್ಣು ತಿಂದರೆ ತಿನ್ನಲಿ, 4 ಅಲ್ಲ 1 ಡಜನ್ ಬಾಳೆಹಣ್ಣು. ಹೋಗಲಿ ಬಿಡತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಚೆನ್ನಾಗತ್ತ ನಮ್ಮ ಜೋಕ್.